ಸೆಟಪ್ ಮಾಡಿದ್ದೀನಿ ಈ ಥರ ಮಸ್ತ್ ಮಾಡ್ಕೊಂಡಂಗೆ. ಓಹೋ ಟಿಶ್ಯೂ ತೊಗೊಂಡು ಮೂತಿ ಒರೆಸ್ಕೊಳ್ಳೋದು ಇದೀನಿ. ಆ ಗ್ಯಾಪಲ್ಲಿ ಕ್ರೀಮ್ ಎಲ್ಲ ಬಿಚ್ಚಿ ಹಾಕ್ಕೊಂಡಿದ್ದಾಳೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಅಮ್ಮ ಮನೆಗೆ ಹೋಗಿದ್ವಿ, ಅತ್ತೆ ಮನೆಗೆ ಹೋಗಿದ್ವಿ, ಅಲ್ಲಿ ಒಂದಿನ ಇದ್ದು ಅಮ್ಮನ ಬಿಟ್ಟು ರಿಟರ್ನ್ ಮನೆಗೆ ಬಂದ್ವಿ. ಬಂದಮೇಲೆ ಆ್ಯಸ್ ಯೂಶುವಲ್ ಮತ್ತೆ ಹಂಗೆ ಡೇ ಸ್ಟಾರ್ಟ್ ಆಯಿತು. ಕಿರಣ್ ಆಫೀಸ್ ಕೂಡ ಓಡ್ತಾಯಿದ್ರು. ಸೊ ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡೋಣ ಅಂತ ಪೂರಿ ಮಾಡಿದ್ದೀನಿ. ಪೂರಿ ಜೊತೆ ಕುರ್ಮಾ ಕೂಡ ಮಾಡಿದ್ದೀನಿ. ಬೆಳಿಗ್ಗೆ ಫಸ್ಟ್ ಅದಕ್ಕೂ ಮುಂಚೆ ಎಳ್ನೀರು ಕುಡ್ಕೊಂಬಿಡೋಣ ಅಂತ. ಸೊ ಬಿಸಿಲಿದೆಲ್ಲ ಏನಾಗೂ ಎಳ್ನೀರು ಕೊಟ್ಟರೆ ಫುಲ್ ಡೇ ಒಂಥರ ಬಾಡಿ ತಂಪಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಎಳ್ನೀರು ತರಿಸ್ತಿದ್ವಿ. ಒಂದು 3 days ಆಯಿತು ತರಿಸ್ತಾ ಇದ್ದಾರೆ ಕಿರಣ್. ಸೊ ಎಳ್ನೀರು ಕೂಡ ಕುಡಿತಾ ಇದ್ದೀವಿ. ಸೊ ಕುರ್ಮಾ ಕೂಡ ಚೆನ್ನಾಗಾಗಿತ್ತು. ಇದು ಕಾಬೂಲಿ ಬಂದಿದ್ದ ತಕ್ಷಣ ನೈಟ್ ನೆನೆಸಿಟ್ಬಿಟ್ಟೆ. ಏನು ಮಾಡೋದು ಬೆಳಗ್ಗೆ ಅನ್ನೋದೇ ಆಗ್ಬಿಟ್ಟಿರುತ್ತಲ್ವ. ಸೊ ಅದಕ್ಕೆ ನೈಟೇ ನೆನೆಸಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು, ಏನು ಅಂತ ಟೈಮ್ ವೇಸ್ಟ್ ಇರೋಲ್ಲ ಥಿಂಕ್ ಮಾಡಿಕೊಂಡು. ಸೊ ಪೂರಿ ಮತ್ತು ಕುರ್ಮಾ ರೆಡಿಯಾಗಿದೆ. ಕಿರಣ್ ಇಯಾನ ಇಬ್ಬರು ಕುತ್ಕೊಂಡು ತಿಂತಾ ಇದ್ದಾರೆ. ನಾನು ಎಳ್ನೀರು ಕುಡಿಯೋಣ ಅಂತ ಫಸ್ಟ್ ಕುಡಿತಾ ಇದ್ದೀನಿ. ಸೊ ಕಿರಣ್ ಅವ್ರ ಜೊತೆಗೆ ತಿನ್ಸ್ಬಿಡ್ತಾರೆ ಒಂದೊಂದು ಸರಿ. ಸ್ವಲ್ಪ ತಿಂತಾಳೆ ಮತ್ತು ನನ್ನ ಜೊತೆ ಸ್ವಲ್ಪ ತಿಂತಾಳೆ. ಸೊ ತಿಂದ್ಬಿಟ್ಟು ಕಿರಣ್ ಆಫೀಸ್ಗೆ ಕೊಡ್ತಾರೆ. ಇನ್ನೇನು ಏನಾಗಿ ಸ್ನಾನ ಮಾಡ್ತಾರೆ, ತಲೆ ಸ್ನಾನ ಮಾಡಿದೆ, ಮಲ್ಕೊಂಡಿದ್ದಾಳೆ. ಏನಾಯಿತು ಅಂದರೆ ನಮ್ಮ ಮನೆ ಎದುರುಗಡೆಯವರು ಸಬ್ಬಸ್ಗಿದು ಸೊಪ್ಪು ಬರುತ್ತಲ್ಲ ಅದು ಕೊಟ್ಟರು. ನಾನು ಯಾವತ್ತೂ ಅದು ಮಾಡೇ ಇಲ್ಲ. ಅಂದರೆ ಅದು ನನಗೆ ಸ್ಮೆಲ್ಲು ಫಸ್ಟು ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಂಗೆ ಅದು ಆ ಸ್ಮೆಲ್ ನೋಡಿದ್ರೆ ವಾಂತಿ ಬರ್ತಾಯಿತ್ತು. ಸೊ ಹಂಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಅದು. ಸೊ ಅದಕ್ಕೆ ತರಿಸ್ತಾನೆ ಇರಲಿಲ್ಲ. ಅವರು ನಮ್ಮ ನೇಬರ್ ಕೊಟ್ಟರಲ್ವ, ಸೊ ಟ್ರೈ ಮಾಡೋಣ. ಇವಾಗೇನು ಅಷ್ಟೊಂದು ಅನಿಸಲ್ಲ, ಆವಾಗಂದರೆ ಸ್ವಲ್ಪ ಅನಿಸ್ತಾಯಿತ್ತು. ಸೊ ಅದೇ ಸ್ಟೇಟಸಲ್ಲಿ ಇದ್ಬಿಟ್ಟಿದ್ದೆ. ಸೊ ಓಕೆ ಟ್ರೈ ಮಾಡೋಣ, ಏನಾದರೂ ಅದರಿಂದ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಏನ ಕೂಡ ಮಲ್ಕೊಂಡಿದ್ದಾಳೆ, ತಲೆ ಸ್ನಾನ ಆಯ್ತಲ್ವ. ಸೊ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವಳು ಎದ್ದೋಳೋಷ್ಟಕ್ಕೆ ಮುಂಚೆ ಅಡುಗೆ ಮಾಡೋದು ಇವಾಗ ನಂದೊಂದು ದೊಡ್ಡ ಟಾಸ್ಕ್. ಹೆಸರುಬೇಳೆ ನೆನೆಸಿದ್ದೀನಿ, ಮೂಂಗ್ ದಾಲ್. ಒಂದು 15 ನಿಮಿಷ ನೆನಿಬೇಕು. ನೆನೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಅವಳಿಗೂ ಸ್ನಾನ ಮಾಡಿಸಿ. ಸೊ ಕರೆಕ್ಟಾಗಿ ನೆಂದಿದೆ. ಇದರಿಂದ ಫಸ್ಟು ಪಲ್ಯ ಮಾಡಿಕೊಂಡು ಅದು ಸಬ್ಬಸ್ಗೆ ಇದೆಯಲ್ಲ ಅದರಿಂದ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಅವಳು ಎದ್ಬಿಟ್ಲು ಮಿಡ್ಲಲ್ಲಿ. ಮತ್ತೆ ಅವಳಿಗೆ ಫೀಡಿಂಗ್ ಮಾಡಿ ಹಂಗೆ ಪಕ್ಕದಲ್ಲೇ ನಾನು ಮಲ್ಕೊಂಡಿದ್ರೆ ಮಲ್ಕೋತಾಳೆ. ಅದು ಅವಳು ಫುಲ್ ಡೀಪ್ ನಿದ್ರೆ ಹೋಗೋವರೆಗೂ ನಾನು ಇರಬೇಕು. ಸ್ವಲ್ಪ ಮೂವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗೂ ಹಿಂಗೂ ಮಾಡಿ ಮಲಗಿಸಿ ಬಂದೆ. ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ. ಇದು ಕಡ್ಡಿ ಎಲ್ಲ ಆಯ್ತಲ್ಲ ತೆಗಿತಾ ಇದ್ದೀನಿ. ಯೂಶ್ವಲಿ ನಾನು ಸಬ್ಬಸ್ಗೆ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಕಿರಣ್ಗೂ ಅಷ್ಟು ಇಷ್ಟ ಆಗೋಲ್ಲ, ನನಗೂ ಅಷ್ಟು ತಿನ್ಬೇಕಂತ ಅನ್ಸಲ್ಲ. ಸೊ ಯೂಶ್ವಲಿ ನಾನು ತೊಗೊಳೋದೆಲ್ಲ ನಮ್ಮ ಮನೆ ಎದುರುಗಡೆ ಅವ್ರು ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ಸರಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸ್ಮೆಲ್ಲೇ ಕಿರಣ್ಗೂ ಅಷ್ಟೇ, ಇದೇನು ನಾನು ಯಾವಾಗ ತೊಗೊಂಬಂದೆ, ನೀನೇನು ಮಾಡಿಬಿಟ್ಟಿದ್ಯಾ ಇದು ಅಂತೆಲ್ಲ ಕೇಳ್ತಾಯಿದ್ರು. ಸೊ ಕೊಟ್ಟರು ಅಲ್ವಾ ಅದಕ್ಕೆ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಪರವಾಗಿಲ್ಲ, ಒನ್ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತಿಂದರು. ಸೊ ಅದನ್ನು ಕಡ್ಡಿಯೆಲ್ಲ ಬಿಡಿಸಿ ಇಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಚೆನ್ನಾದ ಹಾಲು ಬರುತ್ತಲ್ಲ ಅದು ಸ್ವಲ್ಪ, ಆಮೇಲೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸುಲಿದಿಟ್ಟಿರೋದು ಅದು, ಮತ್ತು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಆಮೇಲೆ ಅದಕ್ಕೆ ನಾನು 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಯಾಕಂದರೆ ಏನೋ ಕೂಡ ತಿಂತಾಳೆ ಅಂದ್ಬಿಟ್ಟು ಖಾರ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ಸೊ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಸಬ್ಬಸ್ಗೆ ಸೊಪ್ಪು ಬಿಡಿಸಿ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕಟ್ ಮಾಡಿ ಹಾಕಿದ್ರು ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಸೊ ಹಂಗೆ ಹಾಕ್ಬಿಟ್ಟು ಮಾಡಿದ್ದೀನಿ. ಆಮೇಲೆ ಅದು ಹಾಕಿದ ತಕ್ಷಣ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಒಂದು 2 ಮತ್ತು 3 ಮಿನಿಟ್ಸ್ ಹಂಗೆ ಆದಮೇಲೆ ಫುಲ್ ಬಾಡೋಗ್ಬಿಡುತ್ತೆ. ಇಷ್ಟೇ ಆಗ್ಬಿಡುತ್ತೆ, ಒಂದು ಕಟ್ ಹಾಕಿದ್ರೂ ಸ್ವಲ್ಪನೇ ಆಗಿಬಿಡುತ್ತೆ. ಸೊ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಮೂಂಗ್ ದಾಲ್ ಒಂದು 20 ನಿಮಿಷ ಆಯಿತು ನೆನೆಸಿಟ್ಟಿದ್ದೆ. ಸೊ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕುಕ್ ಮಾಡಬೇಕು. ಆಮೇಲೆ ಅದಕ್ಕೆ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಆಯಿತು. ಆಮೇಲೆ ಅದಕ್ಕೆ ಅದು ಸಪ್ರೇಟಾಗಿ ಮತ್ತು ಇನ್ನೊಂದು ಸಾಂಬಾರು ಕೂಡ ಮಾಡೋಣ ಅಂತ, ಸೈಡಿಗೆ ಪಲ್ಯ ಮತ್ತು ಸಾಂಬಾರು ಥರ ಮಾಡೋಣ ಅಂತ ಅದಕ್ಕೆ ಬೇಳೆ, 1 ಟೊಮ್ಯಾಟೊ ಹಾಕಿದ್ದೀನಿ. ಆಮೇಲೆ ಅರಿಶಿನ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಒಂದು 3 to 4 ವಿಷಲ್ ಕೂಗಿಸ್ಕೊತೀನಿ. ರೆಡಿ ಆಗಿಬಿಡುತ್ತೆ ಬೇಳೆ ಕೂಡ. ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಕೂಡ ಎತ್ತಿಟ್ಟಿದ್ದೀನಿ, ಸಾಂಬಾರಿಗೂ ಆಗುತ್ತೆ ಅಂತ. ಅಷ್ಟೊತ್ತಿಗೆ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಸೊ ಏನ ಚೆನ್ನಾಗಿ ನಿದ್ದೆ ಆಯಿತು. ಜಾಸ್ತಿ ಹೊತ್ತು ಮಲಗಿಬಿಟ್ಟಿದ್ಲಿ ಇವತ್ತು, ಅದಕ್ಕೆ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ತಿನ್ನಿಸ್ಬೇಕು ಅವಳಿಗೆ. ತೊಗೊಂಬರ್ತೀನಿ, ಮಾಮಮ್ಮ ತಿಂತೀಯ? ರೆಡಿಯಾಗಿದೆ, ಆಚೆ ಹೋಗೋಣ. ಓಕೆ, ಗುಡ್ ಗರ್ಲ್. ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಇದು ಪಲ್ಯ ರೆಡಿ ಇದೆ, ಅನ್ನ ರೆಡಿ ಇದೆ. ಬೇಳೆದು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಇದು ರೆಡಿ ಆಗುತ್ತೆ. ಅವಳಿಗೆ ತಿನ್ನಿಸ್ಬೇಕು ಅಷ್ಟೇನಾ. ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಇಲ್ಲಿ ಸಾಂಬಾರು ಮಾಡೋಣ ಅಂತ ಇಲ್ಲೇ ಕುಂದಿರಿಸ್ಬಿಟ್ಟು ಹೋಗಿದ್ದೀನಿ. ಆ ಗ್ಯಾಪಲ್ಲಿ ಕ್ರೀಮ್ ಎಲ್ಲ ಬಿಚ್ಚಿ ಹಾಕ್ಕೊಂಡಿದ್ದಾಳೆ.
ಯಾಕೆ ಏನ ಈ ನೋಡಿ ಎಲ್ಲ ಕ್ರೀಮ್ ಹಂಗ ಮಾಡೋದು. ಎಲ್ಲಿ ಇದೆ ಅಲ್ಲಿ ಕ್ರೀಮಿಂದು? ರಾಮ, ಆಲ್ರೆಡಿ ಟೈಮ್ ಆಗಿದೆ. ತಿನ್ನಿಸ್ಬೇಕಂದ್ರೆ ಈ ಕೆಲಸಗಳು ಕೊಡ್ತೀಯ ನೋಡು. ಹಿಂಗೆ ಮಾಡ್ತಾಳೆ. ಈಗ ನನ್ನ ಹತ್ರ ಮಾತಾಡ್ಸ್ಬೇಡ ನೀನು. ಕ್ಲೀನ್ ಮಾಡ್ಕೊ ನೀನೇ, ನಾನು ಮಾಡಲ್ಲ. ಯಾಕೆ ಅದನ್ನು ಪ್ರೆಸ್ ಮಾಡಿದ್ದು? ಟ್ಯೂಬ್ ತೊಗೊಂಡೆಲ್ಲ ನೋಡಿ, ಕ್ರೀಮ್ ಎಲ್ಲ ಕಡೆ ಆಗಿದೆ ನೋಡಿಲಿ ಸೋಫಾ ಮೇಲೆ ನೋಡು. ಡ್ರೆಸ್ ನೋಡಿ, ಇವಾಗ ತಾನೇ ಡ್ರೆಸ್ ಆಗದೆ ತಾನೆ ನಿನಗೆ. ಹಾಂ, ನಗೋದು ನೋಡು, ಮಾಡೋದು ಮಾಡಿ. ಏ ಕಳ್ಳಿ, ಬಾ ಕ್ಲೀನ್ ಮಾಡಿ ಬೇಗ ಸಾಂಬಾರು ಮಾಡಿ ಊಟ ಮಾಡ್ಸೋಣ ನಿಂಗೆ. ಸೊ ಯಾವಾಗಲೂ ಹಿಂಗೆ ಮಕ್ಕಳಿದ್ರೆ ಹಂಗೆ ಅಲ್ವಾ, ಎಷ್ಟು ಕೆಲಸ ಮೇಲೆ ಕೆಲಸ ಕೊಡ್ತಾನೆ ಇರ್ತಾರೆ. ಇಲ್ಲೇ ಎಕ್ಸಸೈಸ್ ಆಗಿಬಿಡುತ್ತೆ ನಿಜ ಹೇಳ್ಬೇಕಂದ್ರೆ. ಸೊ ನಾನಿಲ್ಲಿ ನೋಡಿ ಜಸ್ಟ್ ಹಿಂಗೆ ಬಂದು ಕಿಚನಿಗೆ ಬಂದು ಹೋಗಿ, ಅದು ಟ್ಯೂಬ್ ನನಗೆ ಗೊತ್ತಿತ್ತು ತೊಗೋತಾಳೆ ಅಂತ ಮೇಲೆ ಇಟ್ಟಿದ್ದೆ. ಅದು ಯಾವ ಗ್ಯಾಪಲ್ಲಿ ಹೋಗಿ ತೊಗೊಂಡಿದ್ದಾಳೆ ಗೊತ್ತಿಲ್ಲ, ಎಲ್ಲ ಹಂಗೆ ಮಾಡ್ಕೊಂಬಿಟ್ಲು. ಸರಿ ಅಂದ್ಬಿಟ್ಟು ಮತ್ತೆ ಅವಳಿಗೆ ಕ್ಲೀನ್ ಮಾಡಿ ಮತ್ತೆ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಬೇಳೆ ಎಲ್ಲ ಕರೆಕ್ಟಾಗಿ ಸಾಫ್ಟಾಗಿ ಆಗಿತ್ತು. ಸೊ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಮತ್ತು ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸೊಪ್ಪು ಸಬ್ಬಾಸ್ಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ, ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಬಾಡೋವರೆಗೂ. ಈ ಗ್ಯಾಪಲ್ಲಿ ಏನಾಗಿ ಆಲ್ರೆಡಿ ಅವಾಗ ತಾನೇ ಬಟ್ಟೆ ಹಾಕಿದ್ದೆ. ಆಲ್ರೆಡಿ ಕ್ರೀಮೆಲ್ಲ ಡ್ರೆಸ್ ಮೇಲೆ, ಸೋಫಾ ಮೇಲೆಲ್ಲ ಚೆಲ್ಕೊಂಡು ಫುಲ್ ಗಲೀಜು ಮಾಡ್ಕೊಂಬಿಟ್ಟಿದ್ಲು. ಆಮೇಲೆ ಕ್ಲೀನ್ ಮಾಡಿ ಬಂದು ಮತ್ತೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋವರೆಗೂ ಆಮೇಲೆ ಪೊರ್ಕೆ ಸಿಕ್ಬಿಟ್ಟಿದೆ ಕೈಗೆ. ನಾನು ಅಲ್ಲೇ ಪೊರ್ಕೆ ಬಿಟ್ಟಿದ್ದೆ. ಪೊರ್ಕೆ ಬಿಟ್ಟರೆ ಅಂತೂ ಮುಗೀತು, ಹಿಡ್ಕೊಂಡು ಮನೆ ತುಂಬ ಓಡಾಡ್ಕೊಂಡಿರ್ತಾಳೆ ಕ್ಲೀನ್ ಮಾಡೋ ಥರ. ಆದರೆ ಅಟ್ಲೀಸ್ಟ್ ಅದರಿಂದ ಸ್ವಲ್ಪ ಸುಮ್ಮನೆ ಇದ್ದಾಳಲ್ಲ ಅಂದ್ಬಿಟ್ಟು ಸರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅಷ್ಟೊತ್ತಿಗೆ ಸಬ್ಬಕ್ಕಿ ಕೂಡ ಸ್ವಲ್ಪ ಫ್ರೈ ಆಯಿತು. ಓಕೆ ಅಮ್ಮ, ಆಯಿತು. ಸಾಂಬಾರು ರೆಡಿ ಆಯಿತು, ತಿನ್ನೋಣ. ಸೊ ಅನ್ನ ಬೇಕು ಬೇಕು ಅಂತ ಕೇಳ್ತಾಳೆ, ಏನೋ ದೊಡ್ಡದಾಗಿ ತಿಂದ್ಬಿಡಂಗೆ. ಕೇಳೋದಷ್ಟೇ, ತಿನ್ನಲ್ಲ. ಅವಳಿಗೆ ಏನಾದರೂ ಒಂದೊಂದ್ಸರಿ ಹಂಗೆ ಮಾಡ್ತಾಳೆ, ಕೇಳ್ತಾಳೆ, ಕೊಡೋಕೆ ಹೋದರೆ ತಿಂದೇ ಇರಲ್ಲ. ಅದು ನನ್ನ ತಲೆ ಮೇಲೆ ಆಗೋದು. ಸೊ ಹಂಗೆ. ಸೊ ಅದಕ್ಕೆ ಹುಳಿಸೆಹಣ್ಣು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಕುಕ್ ಮಾಡಿದ್ರೆ ರೆಡಿ ಆಯಿತು. ಅವಳಿಗೆ ತಿನ್ಸಿಲ್ತು. ಆ್ಯಕ್ಚುಲಿ ಲೇಟ್ ಆಗಿಬಿಡ್ತೀವತ್ತು. ಬರೀ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಅಡುಗೆ ಮಾಡೋಣ ಅಂತ ಬರ್ತೀನಿ, ಏನಾದರೂ ಒಂದು ಪ್ರಾಬ್ಲಮ್ ಡಿಲೇ ಆಗ್ತಾನೆ ಇತ್ತು. ಸೊ ಅದಕ್ಕೆ ಆದಷ್ಟು ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನೋ ಕೂಡ ಎದ್ದು ಓಡಾಡ್ಕೊಂಡು ಆಟಾಡ್ಕೊಂಡಿದ್ಲು. ಸೊ ಇದೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಅರ್ಧಂಬರ್ಧ ತಿನ್ಕೊಂಡ್ಲು ಆ್ಯಸ್ ಯೂಶ್ವಲ್, ಅದರಲ್ಲೇನು ಇದಿಲ್ಲ. ಸೊ ಇವಾಗ ನಾನು ಊಟ ಮಾಡ್ಕೋಬೇಕು, ರೆಡಿ ಇದೆ. ಕತ್ಲೆ ಇದೆ, ಲೈಟೇ ಆನ್ ಮಾಡೋಣ. ಓಕೆ, ಇದು ಮತ್ತು ಸಾಂಬಾರು ಗಮ್ ಅಂತಿದೆ. ಸೊ ನಾನು ಊಟ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿದ್ದ ಹೋಗಿ ಹೋಗಿ ರೂಮ್ದು ತೆಗಿಯೋಕ್ಕೆ ಬರುತ್ತೆ. ಅದು ಎಳ್ದು ಎಲ್ಲ ತೊಗೊಂಬರ್ತಾ ಇದ್ದಾಳೆ ನೋಡಿ. ಪೌಡ್ರ್ ಕೂಡ ಇಟ್ಕೊಂಬಂದಿದ್ದಾಳೆ. ಬೆಳಿಗ್ಗೆ ಆಲ್ರೆಡಿ ಕ್ರೀಮ್ ಚೆಲ್ಲಿದೆ, ಇವಾಗ ಪೌಡ್ರ್ ಚೆಲ್ಲಬೇಕಾ? ಎಷ್ಟು ಕ್ಲಿಪ್ ಇಟ್ಕೊತಾ ಇದೆ ನೋಡಿ, ತಂದು ಸೋಫಾ ಕೆಳಗಡೆ ಸ್ವಲ್ಪ ಬಿಸಾಡಿದ್ದಾಳೆ. ಅದಕ್ಕೆ ಏನಾದರೂ ಮಾಡ್ಬೇಕು, ತೆಗ್ದಿರೋ ಥರ. ಚೆಕ್ ಮಾಡ್ತೀನಿ, ಆರ್ಡ್ರ್ ಮಾಡ್ತೀನಿ ಇರು. ನಿಂಗಿದೆ ಓಪನ್ ಮಾಡೋಕ್ಕೆ ಬರಬಾರ್ದು ನಿನಗೆ. ಏನು ಹಂಗೆ ಬಚ್ಚಿಟ್ಕೊಳ್ಳೋದು? ಎದ್ರುಕೊಂಡು ಅವಾಗಿಂದ ಹಾಡು ಹೇಳ್ತೀನಿ. ಹಾಡು, ಇಲ್ಲಿ ಬಾ. ಹೆಲೋ, ಹಾಡು, ಬಾ ಇಲ್ಲಿ. ಬಾ ಇಲ್ಲಿ. ಇವಾಗ ಹಾಲು ಕುಡಿಸ್ತಾ ಇದ್ದೀನಿ. ಇವಾಗ ಮಲ್ಕೊಂಡಿದ್ಲು ಒಂದು ಸ್ವಲ್ಪ ಹೊತ್ತು, ಮತ್ತೆ ಆಟ ಆಡ್ಕೊಂಡಂಗೆ. ಓಹೋ, ಟಿಶ್ಯೂ ತೊಗೊಂಡು ಮೂತಿ ಒರೆಸ್ಕೊಳ್ಳೋದು ಹಾಲು ಕುಡ್ದಿದ ತಕ್ಷಣ. ನಾನು ಟೀ ಕುಡ್ಕೊಂಡೆ, ಇಲ್ಲೇ ಇದೇನು. ಜಸ್ಟ್ ಟೀ ಮಾಡಿ ಕುಡಿದು ಇವಾಗ ಹಾಲು ಕುಡಿಸ್ತಾ ಇದ್ದೀನಿ. ತೋಮ್ಮ,
ಆಚೆ ಹೋಗೋಣ ಸೈಕಲಲ್ಲಿ? ಬೇಡವಾ? ಕಿಚನ್ ಎಲ್ಲ ಹಂಗೆ ಇದೆ, ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿ, ಇದೆಲ್ಲ ಮಾಡಿರೋದು ಜಾಸ್ತಿ ಇದೆ ಕೆಲಸ. ಅಯ್ಯಾ ಹಾಂ ಹೋಗೋಣ. ಏನಮ್ಮ, ಒಂದು ಪಾರ್ಸಲ್ ಬಂದಿದೆ. ಕಿರಣ್ ನನಗೋಸ್ಕರ ಏನೋ ಆರ್ಡ್ರ್ ಮಾಡಿದ್ದಾರೆ. ಪಪ್ಪ ನನಗೇನೋ ಗಿಫ್ಟ್ ಆರ್ಡ್ರ್ ಮಾಡಿದ್ದಾರೆ. ಏನು ತೋರಿಸ್ಬೇಕಾ? ಏನು ಮಾಡಿದ್ದಾರೆ ಪಪ್ಪ? ಅವ್ರಿಗೆ ಅರ್ಥ ಆಗಿಲ್ಲ ಬಿಡು. ನಾನು ತೋರಿಸ್ತೀನಿ ಏನು ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಹಂಗೆ ನೋಡ್ತಾ ಇದ್ದೆ ತುಂಬ ಏನಂದ್ರೆ ಏನಾದರೂ ಬೇಕಾ ನಿಂಗೆ ಅಂತ ಕೇಳಿದ್ರಾ, ಸೊ ಅದಕ್ಕೆ ಆರ್ಡ್ರ್ ಮಾಡಿದ್ದಾರೆ. ಮೂತಿ ಒರೆಸ್ಕೊ ಕುಡಿ ಬೇಗ, ಖಾಲಿ ಮಾಡಿ. ಏನು ಹೊಟ್ಟೆ ಫುಲ್ ಆಯ್ತಾ? ಹೊಟ್ಟೆ ಬೇಡವಾ? ಇನ್ನೂ ಸ್ವಲ್ಪ ಇದೆ ಅಮ್ಮು. ಓಕೆ ಸರಿ ಬಿಡು, ಆಯಿತು, ಬೇಡ. ಯಾ ಇವಾಗ ಜಸ್ಟ್ ಕ್ಲೀನ್ ಮಾಪಿಂಗ್ ಮತ್ತು ಕಸ ಗುಸ ಎರಡು ಒಟ್ಟಿಗೆ ಹಾಕಿದ್ದೀನಿ. ಹಂಗೇನೆಲ್ಲ ಕೂಡ ಒರೆಸ್ತಾ ಇದೆ. ಅಯ್ಯೋ ಏನದು? ಯಾರವರು? ನಮ್ಮನಾ? ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಸೆಟಪ್ ಮಾಡಿಬಿಟ್ಟಿದ್ದೀನಿ. ಬಾಲ್ಕನಿಲಿ ಇತ್ತಲ್ವಾ, ಬಾಲ್ಕನಿಲಿ ಫುಲ್ಲು ಏನಂದರೆ ಕತೆ ಧೂಳು. ಯಾಕಂದರೆ ಅಲ್ಲೆಲ್ಲ ತೋಡ್ಬಿಟ್ಟಿದ್ದಾರೆ, ಎಲ್ಲ ವರ್ಕ್ ನಡೀತಾ ಇದೆ ಆ ಕಡೆ ಸೈಡು. ಮಾಮ ಹೊರಗಡೆ ಫುಲ್ಲು ಡಿಸ್ಟರ್ಬೆನ್ಸ್ ಇದೆ. ಸೊ ಅಲ್ಲಿ ವರ್ಕ್ ನಡೀತಿದೆ, ಆಚೆ ಏನು ಇಡೋಂಗಿಲ್ಲ, ಫುಲ್ ಧೂಳಿದೆ. ಎಲ್ಲ ಎಷ್ಟು ಧೂಳಿದ್ರ ಮೇಲೆ ಕುತ್ಕೊಂಡ್ಬಿಡ್ತಾಯಿತ್ತು. ಬುದ್ಧ ಇದು ಮೇಲೂ ಅಷ್ಟೇ. ಸೈಡ್ ಬಿಡು. ಅದಕ್ಕೆ ಏನೇನಿದೆ ಎಲ್ಲ ತೊಗೊಂಬಂದು ಒಳಗಡೆ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮ್ ಆನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಆಚೆ ಇದ್ದರೆ ನಾವು ಯೂಸೇ ಮಾಡಲ್ಲ, ಇದು ಆನೇ ಮಾಡಲ್ಲ, ಯಾವಾಗೋ ಒಂದು ಸರಿ ಆನ್ ಮಾಡ್ತಾ ಇರ್ತೀವಲ್ಲ. ಸೊ ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಚೆಂದ ಕಾಣ್ತದೆ. ಇಷ್ಟು ಧೂಳಪ್ಪ, ಧೂಳು ಕಾಲಕ್ಕೆ ಸಾಕಾಗ್ಬಿಟ್ಟೈತೆ ನನಗಂತೂ. ಅಯ್ಯಯ್ಯೋ ಕಿನಮ್ಮ, ವಾಪಸ್ ಹೋಗು. ಎಲ್ಲೋಗ್ತಿದ್ಯಾ? ಬಂತು. ಹಾಲು ಅರ್ಧಂಬರ್ಧ ಕುಡಿದ್ಲು, ಅರ್ಧಂಬರ್ಧ ಊಟ, ಎಲ್ಲ ಅರ್ಧಂಬರ್ಧ ಏನದು. ಊಟನೂ ಕರೆಕ್ಟಾಗಿ ಮಾಡಿಲ್ಲ. ಐಕೆಯಿಂದ ತೊಗೊಂಬಂದಿದ್ವಲ್ಲ ಏನಾಗೆ ಟಾಯ್ಸ್ ಎಲ್ಲ ಇಡೋಕ್ಕಂತ ತೋರಿಸ್ತೀವಿ ಇವಾಗ. ಎಲ್ಲ ಫುಲ್ ಬಂದಿದ್ರು. ಎಲ್ಲಿದೆ ನೀನು ತೋರಿಸು, ಟಾಯ್ಸ್ ಎಲ್ಲ ಯಾವುದ್ರಲ್ಲಿ ಇಟ್ಟಿರೋದು? ತೋರಿಸು. ಇಲ್ಲಿ ಸೆಟಪ್ ಮಾಡಿದ್ದೀನಿ ಈ ಥರ. ಮಸ್ತಾಗಿದೆ ಇದು. ಆ್ಯಕ್ಚುಲಿ ಏನು ಗೊತ್ತಾ, ಬ್ಲೂ ಕಲರದು ಇತ್ತಲ್ಲ, ಅದರಲ್ಲಿ ಇದು ಈ ಟಾಯ್ಸ್ ಎಲ್ಲ ಇತ್ತಲ್ಲ, ಅದನ್ನ ಆರಾಮಾಗಿ ಎಳ್ಕೊಂಬಂದು ಫುಲ್ ಡಬ್ಬಾಕ್ಬಿಡ್ತಿದ್ಲು. ಅಪ್ಪ ನನಗಂತೂ ತುಂಬಿ ತಲೆ ಕೆಟ್ಟೋಗ್ತಿತ್ತು. ಸೊ ಅದಕ್ಕೆ ಈ ಥರ ಒಂದು ನೀಟಾಗಿದ್ದರೆ ಒಂದರಲ್ಲಿ ಫುಲ್ ಈ ಥರ ಬಾಲ್ ಈ ಥರ ಎಲ್ಲ ಹಾಕಿದ್ದೀನಿ. ಇದರಲ್ಲಿ ಫುಲ್ ಬರೀ ವುಡನ್ ಟಾಯ್ಸ್ ಇದೆಲ್ಲ ಈ ಥರ. ಆಮೇಲೆ ಬರೀ ಇದೇ ಥರ ಇವಾಗ ಇದೊಂದೇ ಟ್ರೇನ ಫುಲ್ಲು ನಾವು ಕಂಪ್ಲೀಟಾಗಿ ಹಿಂಗೆ ತೊಗೊಂಡು ಹೋಗಿ ಆಟ ಆಡ್ಬೋದು. ಏನಾಗ್ಬಿಡುತ್ತೆ ಇಲ್ಲಾಂದರೆ ಎಲ್ಲ ಕ್ಲಮ್ಸಿ ಆಗಿದ್ದರೆ ಅವ್ಳಿಗೆ ಆಡೋಕ್ಕೆ ಆಗಲ್ಲ. ಎಲ್ಲ ಒಂದಾದರೆ ಒಂದು ಮೈಂಡ್ ಡೈವರ್ಟ್ ಆಗ್ತಾನೆ ಇರುತ್ತೆ. ಅಟ್ಲೀಸ್ಟ್ ಇದೊಂದೇ ತೊಗೊಂಡೋದ್ರೆ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆಟ ಆಡ್ತಾಳೆ. ಸೊ ಇದು ಕೂಡ ಹಂಗೆ, ಜಸ್ಟ್ ಇದಷ್ಟೇ ಇರೋದು ಇದರಲ್ಲಿ. ಮತ್ತು ಇದು ಹೊಸಾದ ಕಿರಣ್ ತೊಗೊಂಬಂದಿದ್ದಾರೆ ರಿಯಾನಾಗೆ ಈ ಥರ ಎಲ್ಲ. ಸೊ ಇದೊಂದರೆ ಹಂಗಂಗೆ ತೊಗೊಂಡೋಗಿ ಆಟ ಆಡೋದು. ಜಾಸ್ತಿ ಇದ್ದರೆ ಅವ್ಳಿಗೂ ಏನು ಮಾಡ್ಬೇಕು ಗೊತ್ತಾಗಲ್ಲ ಅಲ್ವಾ, ಆಡೋದಿಲ್ಲ, ಡೈವರ್ಟ್ ಆಗ್ತಾನೆ ಇರುತ್ತೆ ಮೈಂಡ್. ಒಂದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಏನಿಲ್ಲ ಅಷ್ಟೊಂದು. ಇದರಲ್ಲಿ ಜಸ್ಟ್ ಬಾರ್ಬಿ ಅವ್ಳಿಗೆ ಇಟ್ಟಿದ್ದೀನಿ. ಇದರಲ್ಲಿ ಫುಲ್ ಹಂಗೆ ರ್ಯಾಂಡಮ್ ಟಾಯ್ಸ್ ಎಲ್ಲ ಏನೇನಿದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಏನಿದೆ ಈಗ, ಇದರಲ್ಲಿ ಈ ಥರ ಟಾಯ್ಸ್, ಇಲ್ಲಿ ಪ್ಯಾಂಡಾ ಇಲ್ಲಿ ಕುಣಿಸಿದ್ದೀನಿ. ಬುಕ್ ಕಿರಣ್ ಇದು ಆರ್ಡ್ರ್ ಮಾಡಿದ್ದಾರೆ. ಅವಾಗ ಏನಾಗಿ ಓದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದರಲ್ಲಿ ಟೋಟಲ್ ಎಷ್ಟು 1 2 3 4 5 6 ಇಷ್ಟಿದೆ ಚಾಪ್ಟರ್ದು. ಚೆನ್ನಾಗಿದೆ ರಾಮಾಯಣದು. ಅಮ್ಮು ರಾಮಾಯಣ ಯಾರು ಬರ್ದಿರೋದಮ್ಮು? ಯಾರು ಬರ್ದಿರೋದು ಹೇಳ್ಕೊಡ್ತೀನಿ. ಹೇಳ್ತಾ ಇದ್ಲು ನಿನ್ನೆ ಕಿರಣ್ ಹೇಳ್ತಾ ಇದ್ರಲ್ಲ, ಯಾರು ಬರ್ದಿರೋದಮ್ಮು ರಾಮಾಯಣ? ಯಾರು ಬರ್ತಿರೋದು? ಜೈ ಶ್ರೀರಾಮ. ವಾಲ್ಮೀಕಿ ಬುಕ್ ಯಾರು ಬರ್ದಿರೋದು? ಮರ್ತೋಯ್ತಾ? ಪಪ್ಪ ಬರ್ಲಿ ಇವತ್ತು ಮತ್ತೆ. ಜೈ ಶ್ರೀರಾಮ್. ಸೊ ಇದು ಅವಾಗ ಹೇಳ್ತಿರ್ತಾರೆ ವಾಲ್ಮೀಕಿ. ಹೇಳಮ್ಮ ಯಾರು ಬರ್ದಿರೋದು? ವಾಲ್ಮೀಕಿ ಹೇಳು. ರಾಮಾಯಣ ಯಾರು ಬರ್ದಿರೋದು ಹೇಳು? ಜೈ ಶ್ರೀರಾಮ್. ಓಕೆ, ಸೊ ಈ ಥರ ಇಲ್ಲಿಟ್ಟಿದ್ದೀನಿ. ಹೌದು, ಸಾಫ್ಟ್ ಟಾಯ್ಸ್ ಎಲ್ಲ ಇಲ್ಲಿದೆ. ಏನು ಬೇಕು? ಯಾವುದು ಬೇಕು? ಇದಾ ಬುಕ್ ಬೇಕಾ?
ಅದು ಪಪ್ಪ ಬಂದ್ರೆ ಅಷ್ಟೇ ಕೊಡ್ತೀನಿ, ನೀನು ಇಲ್ಲಾಂದರೆ ಕಿತ್ತಾಕ್ಬಿಡ್ತೀಯ. ಪಪ್ಪ ಬಂದಮೇಲೆ ನಿಂಗೆ ಸ್ಟೋರಿ ಓದ್ತಿರ್ತಾನೆ. ಚೆನ್ನಾಗಿದೆ, ಯಾವ ಥರ ಇದೆ ಅಂತ ತೋರಿಸೋಣ. ಇದು ಫಸ್ಟ್ ಬುಕ್ಕು, ಹಿಂಗೆ ಇದೇ ಥರ ಎಲ್ಲ ನೆಕ್ಸ್ಟ್. ಆಯ್ತು ಬಾ ಕುತ್ಕೋ, ಕೂಚೋ. ನನ್ನ ಪಕ್ಕ ಕುತ್ಕೋಬೇಕು, ನನ್ನ ಮೇಲೆ ಕುತ್ಕೋಬಾರ್ದು, ನನ್ನ ಮೇಲೆ ಕುತ್ಕೋಬೇಕಂತಾಳೆ. ಈ ಥರ ಇದೆ, ವಿತ್ ಪಿಕ್ಚರ್ಸ್ ಎಲ್ಲ ಕೊಡ್ತಾರೆ ನೀಟಾಗಿ. ಇವಳಿಗೂ ಸ್ವಲ್ಪ ಇಮ್ಯಾಜಿನೇಷನ್ ಎಲ್ಲ ಮಾಡಿಕೊಂಡು, ನನಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಓದಬೇಕು. ಎಲ್ಲ ಕೊಟ್ಟಿರ್ತಾರೆ ಪಿಕ್ಚರ್ಸ್ ಮತ್ತು ಅದ್ರ ಬಗ್ಗೆ ಸ್ಟೋರಿ. ಯಾರಮ್ಮು ಓಪನ್ ಮಾಡಿ, ಜೈ ಶ್ರೀರಾಮ್ ಈ ಥರ ಇದೆ. ಇವಳು ಕೈಯಲ್ಲಿ ಕೊಟ್ಟರೆ ಎಲ್ಲಿ ಕಿತ್ತಾಕ್ಬಿಡ್ತಾಳೆ ಅಂತ ಅದಕ್ಕೆ ನಾನು ಎತ್ತಿಟ್ಬಿಟ್ಟಿದ್ದೀನಿ ಮೇಲೆ. ಪಪ್ಪ ಬಂದಮೇಲೆ ಡೈಲಿ ಸ್ಟೋರಿ ಹೇಳ್ಕೊಡ್ತಾರೆ ತಾನೆ ಪಪ್ಪ ನಿಂಗೆ? ಓಯ್, ಸ್ಟೋರಿ ಓದಲ್ವ ನಿಂಗೆ ಪಪ್ಪ? ನೈಟ್ ಮಲ್ಕೋಬೇಕಾದ್ರೆ ಆಫೀಸ್ಗೆ ಹೋಗಿದ್ದಾರೆ ಅಲ್ಲ, ನೈಟಮ್ಮು ತಾಚಿ ಮಾಡಬೇಕಾದ್ರೆ ಪಪ್ಪ ನಿಂಗೆ ಸ್ಟೋರಿ ಹೇಳ್ತಾ ಇರ್ತಾನೆ, ಅವಾಗ ಹೇಳ್ಸ್ಕೊಳ್ಳೋವಂತೆ ಇದೆಲ್ಲ. ಓಕೆ, ಮಸ್ತಾಗಿದೆ ಬುಕ್ ಎಲ್ಲ. ಇದು ಲಿಂಕ್ ಬೇಕಿದ್ರೆ ನಾನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ನನಗೆ ಗೊತ್ತಿಲ್ಲ, ಕಿರಣ್ ಸಡನ್ನಾಗಿ ಆರ್ಡ್ರ್ ಮಾಡಿದ್ರು. ಏನದು? ಜೈ ಶ್ರೀರಾಮ್ ಮಾ ಬಂಗಾರ, ನಿನ್ನೆ ಹೇಳ್ಕೊಟ್ಟಿದ್ದು. ಓ, ಇಷ್ಟು ಶೆಕೆ ಇದೆ ಅಲ್ಲಮ್ಮು, ಶೆಕೆ ಫ್ಯಾನೇ ಹಾಕೊಳ್ದೆ ಕುತ್ಕೊಂಡಿದೀವಿ ನೋಡು. ಸೊ ಇದು ತೊಗೊಂಬಂದಿದ್ದಕ್ಕೆ ಹೆಲ್ಪ್ ಆಯಿತು ಸದ್ಯಕ್ಕೆ. ಈ ಥರ ಇದೆ, ಚೆನ್ನಾಗಿದೆಯಾ ಅಮ್ಮ? ನಿಂಗೆ ಟಾಯ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಮುಂದೆನೂ ಯೂಸ್ ಆಗುತ್ತೆ. ಅವಳಿಗೆ ಏನಾದರೂ ಬೇಕಿದ್ರೆ ಬುಕ್ಸು ಅಥವಾ ಏನು ಬೇಕಲ್ಲ ಸ್ಟೋರ್ ಮಾಡ್ಕೋಬೋದು. ಥರ ಚೆಂದ ಇದೆ. ಸರಿ ಬಾಮು ಹೋಗೋಣ, ದೇವ್ರ ದೀಪ ಹಚ್ಬೇಕು. ಸಾಯಂಕಾಲ ಟೈಮ್ ಆಯ್ತಮ್ಮ, ಜೇಜಿ ಮಾಡೋಣ ಬಾ. ಸರಿ ಜೇಜಿ ಮಾಡೋಣ. ಅದು ಬುಕ್ ಯಾರು ಬರ್ದಿರೋದು ಹೇಳು? ರಾಮಾಯಣ ಯಾರು ಬರ್ದಿರೋದು ಹೇಳು? ಸರಿ, ಯಾರು ಬರ್ದಿರೋದಮ್ಮ ಬುಕ್ಕು? ಯಾರಮ್ಮ ಹೇಳು ಹೆಸರೇನು? ಅಲ್ಲ, ಬುಕ್ ಬರ್ದಿರೋದು ಯಾರು? ಯಾರು ಮರ್ತೋಯ್ತಾ? ಏಯ್, ಯಾರು? ಮಿಕ್ಕಿ ಹೇಳಕ್ ಬರ್ತಿಲ್ವಾ? ಸರಿ ಬಾ. ಸೊ ನೋಡಿದ್ರಲ್ಲ, ಅವಳಿಗೆ ಬುಕ್ಸ್ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಷ್ಟ ಅಂತ. ಇವಾಗ ಕಿರಣ್ ಸ್ವಲ್ಪ ಅವಾಗವಾಗ ನೈಟ್ ಟೈಮ್ ಸ್ಟೋರಿ ಹೇಳ್ತಾ ಇದ್ದಾರೆ. ಅವಳಿಗೆ ಸ್ವಲ್ಪ ತುಂಬ ಇಷ್ಟಪಟ್ಟು ಕೇಳ್ತಾಳೆ. ನಾವೇನಾದರೂ ಸ್ಟಾಪ್ ಮಾಡಿಬಿಟ್ರೆ ಹೇಳು ಇನ್ನ ಅಂತ ಇರ್ತಾಳೆ. ಅಂದರೆ ಇನ್ನು ತುಂಬ ಇಷ್ಟಪಟ್ಟು ಕೇಳ್ತಾಳೆ, ಇಮ್ಯಾಜಿನೇಷನ್ ತುಂಬ ಮಾಡ್ಕೊತಾಳೆ. ಏನಾದರೂ ಹೇಳ್ಕೊಟ್ರೆ ಕೂಡ ಅಷ್ಟು ನೆನ್ಪಿಟ್ಕೊತಾಳೆ. ಅದು ಬುಕ್ ರಾಮಾಯಣ ಬರೆದಿದ್ದು ಹೇಳ್ಕೊಟ್ಟಿದ್ರು, ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ಬಟ್ ಹೇಳ್ತಾಳೆ ಅದನ್ನು ಕೂಡ. ಜೈ ಶ್ರೀರಾಮ್ ಅನ್ನೋದು ಅದೆಲ್ಲ ಎಷ್ಟು ಕ್ಯೂಟಾಗಿ ಎಲ್ಲ ನೆನ್ಪಿಟ್ಕೊಂಡು ಹೇಳ್ತಾ ಇರ್ತಾಳೆ. ಜಾಸ್ತಿ ಇಂಟ್ರೆಸ್ಟ್ ಸ್ವಲ್ಪ ಅದರಲ್ಲೆಲ್ಲ. ಸೊ ಬಾಲ್ಕನಿಲಿ ತಂದು ಹಾಲಲ್ಲಿ ಇಟ್ಟಿದ್ದು ಒಳ್ಳೆ ಕೆಲಸ ಮಾಡಿದೆ ಬುದ್ಧನ. ತುಂಬ ಚೆನ್ನಾಗಿ ಇಲ್ಲೇ ತುಂಬ ಒಳ್ಳೆ ವೈಬ್ಸ್ ಕೊಡ್ತಾ ಇದೆ. ಆನ್ ಮಾಡಿದ್ರೆ ಸಾಯಂಕಾಲ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೊ ದೀಪ ಎಲ್ಲ ಹಚ್ಬಿಟ್ಟು ಏನಾಗಿ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈವ್ನಿಂಗ್. ಏನೋ ಒಂಥರ ಸ್ಮೆಲ್ಲು. ಕೊಡು, ನಾನು ಕಲ್ಲು ಕೊಡು. ಹಿಂಗಿಕ್ಕು. ಓಯ್ ಬೀಳ್ತೀಯ. ಹಿಂಗಿಕ್ಕು. ಇಲ್ಲಿಕ್ಕು. ಇಲ್ಲಿಕ್ಕು. ಸೊ ಒಂದು ಅರ್ಧ ಗಂಟೆ ಅಷ್ಟೇ ಹೋಗಿದ್ದು, ಸೊಳ್ಳೆ ಸ್ಟಾರ್ಟ್ ಆಗಿಬಿಡ್ತು. ಸಾಯಂಕಾಲ ಸ್ವಲ್ಪ ಲೇಟ್ ಆಯಿತು ಹೋಗೋಕ್ಕೆ, ಕೆಲಸ ಎಲ್ಲ ಮುಗಿಸ್ಕೊಂಡು. ಸೊ ಒಂದು ಅರ್ಧ ಗಂಟೆ ಅಷ್ಟೇ ಸ್ವಲ್ಪ ಹೊತ್ತು ಆಟ ಆಡಿ ರಿಟರ್ನ್ ಮನೆಗೆ ಬಂದು, ನಾನೊಂದು ಪಾರ್ಸಲ್ ಓಪನ್ ಮಾಡೋಕ್ಕಿದೆ ಅಂತ ಹೇಳಿದ್ನಲ್ಲ, ಅದೇ ವಾಚ್. ಈ ಥರ ವಾಚ್ ತೊಗೊಬೇಕಂತ ತುಂಬ ಹುಡುಕ್ತಾ ಇದ್ದೆ. ನಾನು ಹೆಂಗೆ ಅಂದ್ಕೊಂಡಿದ್ದೆ ಅದೇ ಥರ ಸಿಕ್ಬಿಡ್ತು. ಅದೇ ಟೈಮ್ಗೆ ಕಿರಣ್ ಕೂಡ ಏನಾದರೂ ನಿಮಗೆ ಬೇಕಾ, ಪಾಯಿಂಟ್ಸ್ ಇದೆ ನನ್ನ ಹತ್ರ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ವಾಚ್ ಕೊಡಿಸ್ತೀಯ ಅಂದರೆ ಅವರು ಅದಕ್ಕೆ ವಾಚ್ ಆರ್ಡ್ರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು ವಾಚ್. ಸೊ ಏನೇ ಪಾರ್ಸಲ್ ಬಂದರೂ ಅದರಲ್ಲಿ ಈ ಥರ ಕವರ್
ಸೈಡಾಗಿ ಇಟ್ಕೊಂಡ್ಬಿಟ್ಟು ಅದನ್ನು ಪಾಪ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಒಂದು ಏನಿಲ್ಲ ಅಂದರೂ ಮೊನ್ನೆ ಅಂದರೂ ಒಂದು 45 ಮಿನಿಟ್ಸ್ ಹಂಗೆ ಕೂತ್ಕೊಂಡಿದ್ಲು. ನಾನು ಏನಕ್ಕೆ ಇಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ ಅಂದರೆ ಅದನ್ನು ಪಾಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಎಷ್ಟು ಇಂಟ್ರೆಸ್ಟ್ ನೋಡಿ, ಎಷ್ಟು ಕ್ಯೂರಿಯಸ್ ಆಗಿ ಹಂಗೇ ಅದನ್ನೇ ಪಾಪ್ ಮಾಡ್ತಾ ಇದ್ಲು. ನಾನು ಶಾಕ್ ಆಗಿಬಿಟ್ಟೆ, ಇಷ್ಟೊತ್ತು ಸುಮ್ಮನೆ ಇದ್ದಾಳಲ್ಲ ಅಂದ್ಬಿಟ್ಟು ಅದಕ್ಕೆ ಅದನ್ನ ಎಸೆಯೋಕ್ಕೆ ಹೋಗಲ್ಲ. ಏನೋ ಪಾರ್ಸಲ್ ಬಂದರೂ ಅದು ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಅವ್ಳ ಕೈಯಲ್ಲಿ ಕೊಟ್ಟರೆ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು ಅಂತ. ಸಾಕಾಯ್ತಾ? 25 ನಿಮಿಷದಿಂದ ಆಡೋಳದನ್ನ ಸಾಕಾಗ್ಬಿಡ್ತದ ಅನ್ನೋದು. ಸೊ ಸಡನ್ನಾಗಿ ಕಿರಣ್ ಚೆಕ್ ಮಾಡಿದ್ರು ಅಕ್ವೇರಿಯಮ್, ಅಲ್ಲಿ ಆಕ್ಸಿಜನ್ ಇದೆಯಲ್ಲ ಅದು ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿತ್ತು, ವರ್ಕ್ ಆಗ್ತಾ ಇಲ್ಲ. ಅದಿದ್ರೇ ಆಕ್ಸಿಜನ್ ಕೊಡುತ್ತೆ ಫಿಶ್ಗೆ ಅಂತ. ಅದು ಇಂಪಾರ್ಟೆಂಟ್ ಅಂತ ನನಗೂ ಗೊತ್ತಿರಲಿಲ್ಲ, ಅದು ಇರಲೇಬೇಕು ಅಂತ ಹೇಳಿದ್ರು ಕಿರಣ್. ಸೊ ಫಿಶ್ ನೀರೆಲ್ಲ ಇರುತ್ತಲ್ವ ಹಂಗೆ ಹಿಂಗೆ ಅಂತ ಕೇಳಿದಕ್ಕೆ ಅಲ್ಲ ಅದು ಇರಲೇಬೇಕು ಅಂತ ಹೇಳಿದ್ದಕ್ಕೆ ಅದು ವರ್ಕ್ ಆಗ್ತಾ ಇರಲಿಲ್ಲ. ಸರಿ ಹೋಗ್ಬಿಟ್ಟು ಬರೋಣ, ಮತ್ತು ಶಾಪ್ಗೆ ಕ್ಲೋಸ್ ಆಗಿಬಿಡುತ್ತೆ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ. ಆಯಿತು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬೇಗ ಗಾಡೀಲೇ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋದರೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ನನಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ಗಾಡಿ ಅಥವಾ ಆಟೋದಲ್ಲಿ ಹೋಗಿದ್ರೆ ಅಂತೂ ಫುಲ್ ಬೇಗ ಮಲಗಿಸ್ಬಿಡ್ಬೋದು. ಮನೇಲಿದ್ದರೆ ಸರ್ಕಸ್ ಮಾಡಬೇಕು ಅದು. ಸೊ ಗಾಡಿ ಆಟೋ ಅಂದರೆ ಬೇಗ ಮಲಗಿಬಿಡ್ತಾಳೆ. ಸೊ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತಲ್ವ ಅದಕ್ಕೆ. ಸೊ ಇಲ್ಲಿ ಗಾಳಿ ಜಾಸ್ತಿ ಬರ್ತಾ ಅಂದ್ಬಿಟ್ಟು ಕಿವಿ ಅವಳಷ್ಟಕ್ಕೆ ಅವಳೇ ಕ್ಲೋಸ್ ಮಾಡಿದಾಳೆ. ನನಗೆ ನೋಡಿ ಇವಳೇ ನಿನಗೆ ಕಿವಿ ಕ್ಲೋಸ್ ಮಾಡ್ಕೊಂಡಿದ್ದಾಳೆ ಅಂತ ಕ್ಯೂಟ್ ಅನಿಸ್ತು. ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಏನೇ ಅದು? ಎಲ್ಲಿದೆ ರ್ಯಾಬಿಟ್? ಹತ್ರ ಹಾಯ್ ಮಾಡು, ಹತ್ರ ಹೋಗಮ್ಮ, ಏನು ಮಾಡಲ್ಲ, ಹೋಗು. ಅಲ್ಲಿ ಬಂತು ಬಂತು ಬಂತು. ಏನದು? ಏನು ಅದು? ಹೋಗೋಣ, ಒಳಗಡೆ ಹೋಗೋಣ ಬಾ. ಹಾಯ್ ರ್ಯಾಬಿಟ್. ಒಳಗಡೆ ಹೋಗೋಣ ಬಾ. ಏನದು? ಏನದು? ಇನ್ನೊಂದಾಯ್ತಾ? Look here. Cat. Meow. ಆ ಕಡೆ ಹೋಗೋಣ, ಒಳಗಡೆ ಹೋಗೋಣ, ಪಪ್ಪ ಹತ್ರ ಹೋಗೋಣ. ನಡಿ ನಡಿ ನಡಿ, ಸ್ಲೋ. ಅದೆಲ್ಲ ಮುಟ್ಟಬಾರ್ದು, ಅದೆಲ್ಲ ಮುಟ್ಟಬಾರ್ದು. ಬಾ ಕಡೆ. ಬಂದ್ಬಿಡುತ್ತೆ ಇವಾಗ ಅದು, ನೀನು ಹೋದ್ರೆ. ಈಗ ಬಂದ್ಬಿಡುತ್ತೆ ಕ್ಯಾಟು. ಭಯ ಆಗುತ್ತಾ? ಸೊ ಯಾವಾಗಲೂ ಕಿರಣ್ ಹೇಳ್ತಾ ಇದ್ರು ಇಲ್ಲಿ ಬಂದರೆ ನೋಡಿ ಎಷ್ಟು ವೆರೈಟಿ ಎಲ್ಲ ಪೆಟ್ಸ್ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಹೋಗಿ ನೋಡಿದ್ದು ತುಂಬಾ ಇತ್ತು. ಕ್ಯಾಟ್ ಎಲ್ಲ ಇತ್ತು, ರ್ಯಾಬಿಟ್, ಸ್ಕ್ವಿರಿಲ್, ಮತ್ತು ಎಷ್ಟು ತುಂಬ ಫಿಶ್ ಎಲ್ಲ ಇತ್ತು. ಸೊ ಹೋಗಿ ಮತ್ತೆ ಕಿರಣ್ ಹೋದಾಗೆಲ್ಲ ಫಿಶ್ ಹಿಡ್ಕೊಂಬರ್ತಾರೆ, ವೆರೈಟಿ. ಸೊ ತಿರ್ಗಾ ಏನು ತೊಗೊಂಬಂದಿದ್ದಾರೆ ಅಂತ ಮನೆಗೆ ಹೋಗಿ ಶೇರ್ ಮಾಡ್ತೀನಿ. ಸೊ ಹಾಗೆ ಏನಾಗಿ ನಾನು ಒಂದು ಟ್ರೈಸೈಕಲ್ ಅಲ್ಲ, ಅದು ಕಾಲಿಂದ ತಳ್ಕೊಂಡು ಹೋಗ್ತಾರಲ್ವ, ಅದು ನಮ್ಮ ಇದು ಅಪಾರ್ಟ್ಮೆಂಟಲ್ಲಿ ಒಬ್ರದ್ದಿದೆ, ನೋಡಿದ್ಲು. ಅದು ತಳ್ಕೊಂಡು ಹೋಗ್ತಾ ಇದ್ಲು. ನಾನು ಶಾಕ್ ಆಗಿಬಿಡ್ತಿದ್ದೀನಿ ಇವಳಿಗೆ ಬರುತ್ತಾ ಅಂತ. ಸೊ ಅದಕ್ಕೆ ಓಕೆ ಚೆಕ್ ಮಾಡೋಣ ಇರಿ ನೋಡೋಣ ಅಂತ ಬಂದಿದ್ದೀವಿ. ಅದೇ ಅವಳ ಸೈಜ್ಗೆ ಸಿಗುತ್ತೋ ಇಲ್ಲ ಅಂತ ನೋಡ್ಬೇಕಿನ್ನು. ಸೊ ಕೇಳಿದ್ದೀವಿ. ಅದೆಲ್ಲ ಮುಟ್ಟಬಾರ್ದು, ಟೈಮ್ ಅಂತ ಬೇಗ
ನೋಡ್ತೀಯ ಇದು ಬೇಕಾಯ್ತು ಅವ್ರನ್ನ ನೋಡ್ತಾ ಇದ್ದ. ಅದೇ ಅವ್ರದ್ದು ಆಡ್ತಿದ್ಲೇನು. ಎಷ್ಟಿದು? ಸೊ ಇದನ್ನೇ ಸೇಮ್ ನಾನು ನೋಡ್ತಾ ಇದ್ದಿದ್ದು ಅವಳ ಸೈಜ್ಗೆ ಸಿಕ್ತು. ನಮ್ಮ ಅಪಾರ್ಟ್ಮೆಂಟಲ್ಲಿ ಇದು ಒಂದು ಅವಳೇ ಒಬ್ಳೇ ಹೋಗ್ಬಿಟ್ಟಿದ್ಲು. ನನಗೆ ಶಾಕ್ ಆಯಿತು, ಕ್ಯೂಟ್ ಅನಿಸ್ತು, ಚೆನ್ನಾಗಿ ಆಡಿದ್ಲಲ್ಲ ಅಂತ ತೊಗೋಬೇಕು ಅಂತ ಅದಕ್ಕೆ ಕಿರಣ್ಗೆ ಹೇಳಿ ಕರ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಶಾಪಲ್ಲಿ ಇರೋರನ್ನ ನೋಡ್ಬಿಟ್ಟು ಸ್ವಲ್ಪ ಎದ್ರುಕೊಂಡ್ಬಿಟ್ಲು ಸೈಲೆಂಟಾಗಿ. ಯಾರಾದರೂ ಹೊಸ ಫೇಸ್ ಕಂಡ್ರೆ ಹಂಗೆ ಆಡ್ಬಿಡ್ತಾಳೆ. ಸೊ ಆಮೇಲೆ ಕಾಸ್ಟ್ಲಿ ಹೇಳಿದ್ರು ಕೂಡ ಅವರು. ಆನ್ಲೈನ್ ಚೆಕ್ ಮಾಡಿದ್ರೆ ಸ್ವಲ್ಪ ತುಂಬ ಡಿಫ್ರೆನ್ಸ್ ತುಂಬಾ ಇತ್ತು. ಸೊ ಅದಕ್ಕೆ ಬೇಡ ಅಂತ ಹಂಗೆ ಬಂದ್ವಿ ಆನ್ಲೈನ್ ನೋಡೋಣ ಅಂತ. ಬರಬೇಕಾದ್ರೆ ನೋಡಿ ಕಿರಣ್ ಇನ್ನೂ ಎಷ್ಟೊಂದು ಒಂದೆರಡು ಫಿಶ್ಶು ಮತ್ತು ರಿಯಲ್ ಪ್ಲಾಂಟ್ ಕೂಡ ತೊಗೊಂಬಂದಿದ್ದಾರೆ, ಇದೆ ಅದು. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಇನ್ನೂ ತುಂಬ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಮಾಡಬೇಕಂತ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.